ಸೊ ಇದು ಇಲ್ಲಿವರೆಗೂ ಸಾಲ್ವ್ ಮಾಡಿದಂತ ಪ್ರಾಬ್ಲಮ್ಗಳಲ್ಲಿ ಇಸ್ ಅ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್ ಈ ತರದವು ನೋಡಿ. ಸೊ ಇದು ಕರೆಸ್ಪಾಂಡಿಂಗ್ ಆಗಿ ಸೀಕ್ವೆನ್ಸ್ ಬರ್ಕೊಂಡ್ರೆ ಸೀಕ್ವೆನ್ಸ್ ಒಂದ್ ಪರ್ಟಿಕ್ಯುಲರ್ ರೂಲ್ ಅಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ ನೋಡಿದ ತಕ್ಷಣ. 5, 11, 11, 19, 19, 29, 29, 41. ಸೊ ಎ ಪಿ ನಲ್ಲಿ ಇದ್ರೆ nth ಟರ್ಮ್ ಬರಿಬಹುದಾಗಿತ್ತು, ಜಿ ಪಿ ನಲ್ಲಿ ಇದ್ದಿದ್ರು ಕೂಡ nth ಟರ್ಮ್ ಬರಿಬಹುದಾಗಿತ್ತು. ಸೊ 11 ಮೈನಸ್ 5 ಸೊ ಎಷ್ಟು ಬರುತ್ತೆ? 6 ಬರುತ್ತೆ. 19 ಮೈನಸ್ 11 ಎಷ್ಟು ಬರುತ್ತೆ? ನಿಮಗೆ 8 ಬರುತ್ತೆ. ಅಂದ್ರೆ ಸೊ ಇಟ್ ಇಸ್ ನಾಟ್ ಎ ಪಿ. ಸೊ 11/5 ಸೊ ನಾಟ್ ಈಕ್ವಲ್ ಟು 19/11. ಇಟ್ ಇಸ್ ನಾಟ್ ಆಲ್ಸೋ ಜಿ ಪಿ. ಹಾಗಾದ್ರೆ ಎ ಪಿ ನಲ್ಲೂ ಇಲ್ಲ, ಜಿ ಪಿ ಇಲ್ಲ. ಆದ್ರೂ ಸೊ ಇದು nth ಟರ್ಮ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ನೋಡಿ, ಕೊಟ್ಟಿರ್ತಕ್ಕಂಥ ಸೀರೀಸ್ ಬರೆದಿದ್ದೀನಿ. ಸೊ ಏನೇನ್ ಮಾಡಿಡಿ, ಕಾನ್ಸಿಕ್ಯೂಟಿವ್ ಟರ್ಮ್ ಗಳನ್ನ ಡಿಫರೆನ್ಸ್ ತಗೋತಾ ಹೋಗ್ಬೇಕು. ಸೊ 11 ಮೈನಸ್ 5 ಏನ್ ಬರುತ್ತೆ ಬರಿಬೇಕು. ನೆಕ್ಸ್ಟ್ 19 ಮೈನಸ್ 11 ಬರಿಬೇಕು. ಸೊ 29 ಮೈನಸ್ 19 ಬರ್ಕೊಳ್ಳಿ. ನೆಕ್ಸ್ಟ್ 41 ಮೈನಸ್ 29 ಏನ್ ಬರುತ್ತೆ ಬರ್ಕೊಳ್ಳಿ. ಹಾಗಾದ್ರೆ 11 ಮೈನಸ್ 5 ಎಷ್ಟಾಯ್ತು? 6 ಆಯ್ತು. ಕರೆಕ್ಟಾ? ನೆಕ್ಸ್ಟ್ 19 ಮೈನಸ್ 11 ಎಷ್ಟು ಬರುತ್ತೆ? 8 ಬರುತ್ತೆ. ನೆಕ್ಸ್ಟ್ 29 ಮೈನಸ್ 18 ಸಾರಿ 29 ಮೈನಸ್ 19 10 ಬರುತ್ತೆ. ನೆಕ್ಸ್ಟ್ 41 ಮೈನಸ್ 29 ಎಷ್ಟು ಬರುತ್ತೆ ನೋಡಿ? ಸೊ 12 ಬರುತ್ತೆ. ನೆಕ್ಸ್ಟ್ ನಂಬರ್ ಹೆಂಗ್ ಬರ್ತವೆ ಅಂದ್ರೆ 14 ಹೇಗೆ ಬರ್ತದೆ. ಎಸ್ ನೋಡಿ, ಇಲ್ಲಿ ಝೀರೋ ಆದ್ರೆ ಇದರ nth ಟರ್ಮ್ ಏನ್ ಬರುತ್ತೆ, ಆ nth ಟರ್ಮ್ ನ ಡಿಗ್ರಿ ಎಷ್ಟಿರುತ್ತೆ ಅಂದ್ರೆ nth ಟರ್ಮ್ ಈಸ್ ಇನ್ ಟರ್ಮ್ಸ್ ಆಫ್ ಎನ್ ಇರುತ್ತಲ್ವಾ. nth ಟರ್ಮ್ ಈಸ್ ಇನ್ ಎನ್ ಇರುತ್ತೆ. ಆದ್ರೆ ಸೊ ಸಪೋಸ್ ಈ ಸ್ಟೆಪ್ ಅಲ್ಲೇ 0 ಬಂದಿದ್ರೆ ಸೊ ಇದರ nth ಟರ್ಮ್ ಏನಾಗಿರ್ತದೆ ಅಂದ್ರೆ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಆಗಿರ್ತಿತ್ತು. ಸೊ ಇಲ್ಲಿ 6, 8, 10, 12 ಬಂದಿದೆ. ಹಾಗಾಗಿ ಇದರ nth ಟರ್ಮ್ ಏನ್ ಬರುತ್ತೆ ಅದು ಸೊ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಇರಲ್ಲ. ಸೊ ಮೋರ್ ದ್ಯಾನ್ 1 ಇರುತ್ತೆ. ಪಾಲಿನಾಮಿಯಲ್ ಆಫ್ ಡಿಗ್ರಿ ಮೋರ್ ದ್ಯಾನ್ 1 ಬರುತ್ತೆ. ಸೊ ನೆಕ್ಸ್ಟ್ ಅಗೈನ್ ಸೊ ಡಿಫರೆನ್ಸ್ ತಗೊಳ್ಳಿ. 8 ಮೈನಸ್ 6 ಎಷ್ಟು ಬರುತ್ತೆ ನೋಡಿ? 2. ನೆಕ್ಸ್ಟ್ 10 ಮೈನಸ್ 8 ಎಷ್ಟು ಬರುತ್ತೆ? 2 ಬರುತ್ತೆ. ನೆಕ್ಸ್ಟ್ 12 ಮೈನಸ್ 10 ಎಷ್ಟು ಬರುತ್ತೆ? 2 ಬರುತ್ತೆ. ನೆಕ್ಸ್ಟ್ 14 ಮೈನಸ್ 12 ಎಷ್ಟು ಬರುತ್ತೆ? 2 ಬರುತ್ತೆ. ಇದೇ ರೀತಿ ಬರುತ್ತೆ. ಎಸ್ ಅಗೈನ್ ನೋಡಿ. ಸೊ 2 2 2 0 ಆಗಿದ್ರೆ ಸೊ 2 2 0 ಆಗಿದ್ರೆ ಸೊ 2 2 0 ಆಗಿದ್ರೆ ಏನ್ ಬರ್ಕೋಬಹುದಾಗಿತ್ತು? ಇಸ್ nth ಡಿಗ್ರಿ. ಸೊ nth nth ಟರ್ಮ್ ಆಫ್ ದಿಸ್ ಸೀರೀಸ್ ಈಸ್ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಅಂತ ಬರೆಯಬಹುದಾಗಿತ್ತು. ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಅಂತ ಬರೆಯಬಹುದಾಗಿತ್ತು. ಸೊ ಇಲ್ಲಿ 0 ಆಗಿಲ್ಲ. ಕರೆಕ್ಟಾ? ಹಾಗಾದ್ರೆ ಏನ್ ಬರ್ಕೋಣ? ಸೊ 2 ಮೈನಸ್ 2 ಏನಾಗುತ್ತೆ? 0. 2 ಮೈನಸ್ 2 0. ನೆಕ್ಸ್ಟ್ 2 ಮೈನಸ್ 2 0. ಈಗ ಬರ್ಕೋತಾ ಹೋಗ್ಬೇಕು. ರೈಟ್. ಈ 0 ಬರಲಿಕ್ಕೆ ಎಷ್ಟು ಡಿಫರೆನ್ಸ್ ಅನ್ನ ತಗೊಂಡ್ವಿ? ಡಿಫರೆನ್ಸ್ ಒಂದ್ಸಲ ಡಿಫರೆನ್ಸ್ ಮಾಡಿವಿ, 2 ಸಲ ಡಿಫರೆನ್ಸ್ ಮಾಡಿವಿ. ಅಂದ್ರೆ ಇದರ nth ಟರ್ಮ್ ಬರುತ್ತಲ್ಲ, nth ಟರ್ಮ್ ಆಫ್ ದಿಸ್ ಸೀರೀಸ್ ಇದೆಯಲ್ಲ, ಅದು ಎಕ್ಸಾಕ್ಟ್ಲಿ ಇಸ್ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ನೇ ಆಗಿರುತ್ತೆ. nth ಟರ್ಮ್ ಆಫ್ ದಿಸ್ ಸೀರೀಸ್ ಇಸ್ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಆಗಿರುತ್ತೆ. ಹಾಗಾದ್ರೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಅದು un is equal to a naught plus a1 into n minus 1 plus a2 into n minus 1 into n minus 2 ಫಾರ್ಮಲ್ ಇರುತ್ತೆ. ಸೊ ಇಸ್ ಎ ಜನರಲ್ ಫಾರ್ಮ್. ಇಸ್ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಇದ್ರೆ ಸೊ ಯಾವ ಫಾರ್ಮ್ ಅಲ್ಲಿ ಇರ್ತದೆ ಜನರಲ್ ಅಂದ್ರೆ un is equal to a naught plus a1 into n minus 1 plus a2 into n minus 1 into n minus 2 is a polynomial of degree 3 ಇದ್ರೆ a3 into n minus 1 into n minus 2 into n minus 3 ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಏನ್ ಮಾಡೋಣ, u1 ಬೇಕು ಇವಾಗ ನಮಗೆ. u1 put n is equal to 1 ಕೊಡೋಣ. put n is equal to 1 ಅಂದ್ರೆ ಏನಾಗುತ್ತೆ? u1 is equal to ಸೊ a naught ಇಲ್ಲಿ n is equal to 1 ಕೊಡದಂಗೆ ಟೋಟಲ್ ಟರ್ಮ್ 0 ಆಗುತ್ತೆ. ಇಲ್ಲಿ n is equal to 1 ಕೊಡದಂಗೆ ಟೋಟಲ್ ಟರ್ಮ್ 0 ಆಗುತ್ತೆ. ಹಾಗಾದ್ರೆ u1 is equal to a naught. ಈ ಸೀರೀಸ್ ಯಾವ ರೀತಿ ಇದೆ ಅಂತಂದ್ರೆ ಇದನ್ನ ಅನ್ಕೋಣ ಅಂದ್ರೆ u1 ಪ್ಲಸ್ u2 ಪ್ಲಸ್ u3 ಪ್ಲಸ್ u4 ಪ್ಲಸ್ u5 ಅನ್ಕೋಣ. ಹಾಗಾದ್ರೆ u1 is what? u1 is 5. ರೈಟ್. ಹಾಗಾಗಿ a naught is equal to 5. a naught is equal to 5. ನೆಕ್ಸ್ಟ್ ಹಾಗಾದ್ರೆ put n is equal to so this is put n is equal to what? put n is equal to 1. ನೆಕ್ಸ್ಟ್ put n is equal to 2 ಕೊಡೋಣ. so put n is equal to 2. put n is equal to 2 ಕೊಟ್ರೆ ಏನಾಗುತ್ತೆ ನೋಡಿ. ಸೊ u2 is equal to a naught plus here a1 ಇಲ್ಲಿ n is equal to 2 ಕೊಡ್ದಂಗೆನೆ 0 ಆಗುತ್ತೆ. ಆಲ್ರೆಡಿ ನಮಗೆ a naught ಗೊತ್ತು, ಹೌದಲ್ಲ? ಸೊ a naught what is u2? u1 plus u2 plus u3 plus u4 u5 ಅಲ್ವಾ? what is u2?
11 is equal to 5 plus a1. What is a1? So 11 minus 6, sorry 11 minus 5 is equal to a1. ಅಂದ್ರೆ ಏನಾಯ್ತು, a1 is equal to 6 ಆಯ್ತು. ಕರೆಕ್ಟಾ? a1 is equal to 6. ಹಾಗಾದ್ರೆ ಸೊ a2 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನ್ ಮಾಡಬೇಕು? n is equal to 3 ಸಬ್ಸ್ಟಿಟ್ಯೂಟ್ ಮಾಡಿ. So put n is equal to, so put n is equal to, so 3. Put n is equal to 3. So what happens? So u3 is equal to, so write a0 plus, so 3 minus 1 2 ಅಂದ್ರೆ ಏನಾಯ್ತು, so 2 times a2 plus here n is equal to 3 ಕೊಟ್ರೆ ಆಗುತ್ತೆ. So 3 minus 1 2, so ಅಂದ್ರೆ 2 times, yes, sorry this is a1 2 times a2, right? Okay na? So 3 minus 1 2, 2a1 plus ಏನಾಗುತ್ತೆ 1 into 2 ಅಂದ್ರೆ 2 times a2. Okay na? So ಇವಾಗ ನಮಗೆ u1 plus u2 plus u3 is what? 90 is equal to a0 is 5 plus 2 into a1. 2 into a1 is what? 6. ಅಂದ್ರೆ ಏನಾಗುತ್ತೆ 2 6 12 plus 2a2. Okay, so ಅಂದ್ರೆ ಏನಾಯ್ತು, so 19 minus 17 ಅಂದ್ರೆ 5 plus 12 is 17, ಕಡೆ ತಗೊಂಡ್ರೆ minus 17 is equal to, so 2a2. Okay, so in left hand side 19 minus 17 is 2 is equal to 2a2. ಅಂದ್ರೆ ಏನಾಯ್ತು, a2 is equal to 1. a2 is equal to 1. ಹಾಗಾದ್ರೆ un ಏನಾಗುತ್ತೆ ಹೇಳಿ ಇವಾಗ? Yes, un is what? nth term of the series. Nth term of the series. What is u1? So un, a0 is 5. a0 is 5. Next, a1 is 6. 6 into n minus 1 plus a2 is what? 1. Andre n minus 1 into n minus 2. Okay, so 5 plus 6n minus 6, n into n square, so n into minus 2, minus 2n, so minus n plus 2. Okay, so ಇದನ್ನ simplification ಮಾಡಿ, n square, next minus 3n plus 6n plus 3n, next 5 plus 2 7, 7 minus 6 plus 1. This is what? Nth term of the series. Nth term of the series. So once we know the nth term of the series, we can easily calculate sum of n terms of the series. Okay, ಹಾಗಾಗಿ sum of n terms of the series is equal to summation k square plus 3k plus 1, so k running from 1 to n. Right, ನೋಡಿ ಬೇಕಾದ್ರೆ ಈ ಸೀರೀಸ್, ಸಾರಿ ಈ nth ಟರ್ಮ್ ಈ ಸೀರೀಸ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ ನೋಡಿ. ಸಪೋಸ್ n is equal to 1 ಕೊಡಿ, u1 ಅಂದ್ರೆ ಏನಾಗುತ್ತೆ 1 ಸ್ಕ್ವೇರ್ ಪ್ಲಸ್ 3 into 1 ಪ್ಲಸ್ 1 ಎಷ್ಟು ಬರುತ್ತೆ? 5 ಬರುತ್ತೆ. ನೆಕ್ಸ್ಟ್ n is equal to 2 ಕೊಡಿ, 2 ಸ್ಕ್ವೇರ್ is 4, 4 plus 6 ಎಷ್ಟಾಗುತ್ತೆ? 10, 10 plus 1 11 ಬರುತ್ತೆ. ಸೊ 3 ಕೊಟ್ರೆ 19 ಬರುತ್ತೆ, 4 ಕೊಟ್ರೆ 29 ಬರುತ್ತೆ, 5 ಕೊಟ್ರೆ 41 ಬರುತ್ತೆ. ಹಾಗಾದ್ರೆ ದಿಸ್ ಈಸ್ nth ಟರ್ಮ್ ಆಫ್ ದಿ ಸೊ ಗಿವನ್ ಸೀರೀಸ್. ಓಕೆ, ಇವಾಗ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿ ನೀವು ಆನ್ಸರ್ ಹೇಳ್ಬೇಕು ಇದಕ್ಕೆ. ಓಕೆನಾ? ಸೊ ನಿಮಗೆ ಸಮೇಷನ್ ಆಫ್ ಕೆ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ 3 ಇಂಟು ಕೆ ಪ್ಲಸ್ ಸಮೇಷನ್ ಆಫ್ 1. ಓಕೆನಾ? ರೈಟ್, ಅದಕ್ಕೆ ಫಾರ್ಮುಲಾ ಹೇಳಿ. ಸೊ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿ ಆನ್ಸರ್ ಹೇಳ್ಬೇಕು. ಸಮೇಷನ್ ಆಫ್ 1 ಒಂದು ತಗೊಳ್ಳಿ. ಸಮೇಷನ್ ಆಫ್ 1 ಏನಂತಂದ್ರೆ n. ಸಮೇಷನ್ ಆಫ್ 1 ಅಂದ್ರೆ 1 ಅನ್ನ n ಟೈಮ್ಸ್ ಆಡ್ ಮಾಡ್ರೆ ಎಷ್ಟು ಬರುತ್ತೆ ಅಂದ್ರೆ n ಬರುತ್ತೆ. ಸಮೇಷನ್ ಆಫ್ 1 ನೋಟ್ ಬರ್ಕೊಳ್ಬೇಕಾದ್ರೆ ಸಮೇಷನ್ ಆಫ್ 1 ಈಸ್ n ಅಂತ. ಓಕೆ, ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ತರ ಸೀರೀಸ್ ಕೊಟ್ಟಾಗ ಸೊ ಫಸ್ಟ್ ಸೀರೀಸ್ ಅನ್ನ ಬರ್ಕೊಳ್ಳಿ. ಸೊ ಡಿಫರೆನ್ಸ್ ಆಫ್ 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ತಗೊಳ್ಳಿ. ಸೊ 11 minus 5 ಎಷ್ಟು ಬರುತ್ತೆ ನೋಡಿ. ಸೊ 19 minus 11, 29 minus 19, ಸೊ 41 minus 29 ಬರ್ಕೊಳ್ಳಿ. ಸಪೋಸ್ ಇಲ್ಲಿ 0 ಆದ್ರೆ, ಸೊ ಇದೇನಾದ್ರು ಈ ಟರ್ಮ್ 0 ಆದ್ರೆ ಸೊ nth ಟರ್ಮ್ ಅನ್ನ ಈಸಿ ಕ್ಯಾಲ್ಕುಲೇಟ್ ಮಾಡಬಹುದು, ಅದಕ್ಕೇನು ಪ್ರಾಬ್ಲಮ್ ಇರಲ್ಲ. ನೆಕ್ಸ್ಟ್ ನೋಡಿ, ಈ ಟರ್ಮ್ ಗಳು 0 ಆಗಿಲ್ಲ, ಅದಕ್ಕೆ ಏನ್ ಮಾಡಿದ್ರೆ 8 minus 6, 10 minus 8, 12 minus 10 ತಗೊಳ್ಳಿ. ಸೊ 2 2 2 2 ಬರ್ತಾ ಹೋಗ್ತಾರೆ ಎಲ್ಲ ಟರ್ಮ್ಗಳು. ಅಗೇನ್ ಡಿಫರೆನ್ಸ್ 2 ತಗೊಳ್ಳಿ.
ಸೊ 2 ಮೈನಸ್ 2 2 ಮೈನಸ್ 2 2 ಮೈನಸ್ 2 ಅಂದ್ರೆ 2 ಸಲ ಡಿಫರೆನ್ಸ್ ತಗೊಂಡಾಗ 3ನೇ ಸಲ ಡಿಫರೆನ್ಸ್ ತಗೊಳ್ಳೋ ಅವಶ್ಯಕತೆ ಏನ್ ಬಂತು. ಸೊ ಟರ್ಮ್ಸ್ ಆರ್ 0 ಬಂದು. ಹಾಗಾಗಿ ಎಷ್ಟು ಡಿಫರೆನ್ಸ್ ನಾನ್ 0 ಬಂದಿದಾವೆ. ಸೊ 2 ಡಿಫರೆನ್ಸ್ ನಾನ್ 0 ಬಂದಿದ್ದಾವೆ. ಇದೊಂದು ಡಿಫರೆನ್ಸ್ ಇಲ್ಲೊಂದು ಡಿಫರೆನ್ಸ್ ತಗೊಂಡಾಗ ಎಷ್ಟು ಬಂದಿದ್ದಾವೆ. ಸೊ 11 ಮೈನಸ್ 5 ಇದೊಂದು ಡಿಫರೆನ್ಸ್ ತಗೊಂಡ್ವ, 8 ಮೈನಸ್ 6 ಒಂದು ಡಿಫರೆನ್ಸ್ ತಗೊಂಡ್ವ. ಅಂದ್ರೆ 2 ಡಿಫರೆನ್ಸಸ್ ಆಫ್ 2 ನಾನ್ 0 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆರ್ ನಾನ್ 0. ಹಾಗಾಗಿ ಸೊ ಇದರ nth ಡಿಗ್ರಿ ಏನಿರುತ್ತೆ, nth ಟರ್ಮ್ ಏನಿರುತ್ತೆ ಅಂದ್ರೆ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಇರುತ್ತೆ. ರೈಟ್, ಇಲ್ಲಿ 2 ಡಿಫರೆನ್ಸ್ ನ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ನಾನ್ 0 ಆಗಿದಾವೆ. ಹಾಗಾಗಿ ಇದರ nth ಟರ್ಮ್ ಏನಾಗಿರುತ್ತೆ ಅಂದ್ರೆ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಆಗಿರುತ್ತೆ. ಅದು ಜನರಲ್ ಯಾವ ಫಾರ್ಮ್ ಆಗಿರುತ್ತೆ ಅಂದ್ರೆ un is equal to a0 plus a1 into n minus 1 plus a2 into n minus 1 into n minus 2 into plus a3 into n minus 1 into n minus 2 into n minus 3 ಈ ತರ ಹೋಗ್ತಾ ಇರುತ್ತೆ. ನಮಗೆ ಎಷ್ಟು ಇಲ್ಲಿ ಇರೋದು ಪಾಲಿನಾಮಿಯಲ್, ಇದರ nth ಟರ್ಮ್ ಈಸ್ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಇರೋದು. ಹಾಗಾದ್ರೆ ಜಸ್ಟ್ ಇಲ್ಲಿವರೆಗೂ ಅಷ್ಟೇ ಬರುತ್ತೆ. ಸೊ a0 a1 a2 ಓಕೆನಾ. ಸೊ ಇದು ಫಾರ್ಮುಲಾ ಗ್ಯಾಪ್ ನ ಇಟ್ಕೋಬೇಕಿದೆ. ಸೊ ಪುಟ್ n is equal to 1 ಕೊಟ್ರೆ ಏನಾಯ್ತು, u1 is equal to a0. ಹಾಗಾದ್ರೆ ವಾಟ್ ಈಸ್ u1 ಅಂತ ನೋಡಿದ್ರೆ ಈ ಸೀರೀಸ್ ಏನಂತ ಅಸಂಪ್ಷನ್ ಮಾಡ್ಕೋಬೇಕಂದ್ರೆ u1 ಪ್ಲಸ್ u2 ಪ್ಲಸ್ u3 ಪ್ಲಸ್ u4 ಪ್ಲಸ್ u5 ಪ್ಲಸ್ ಅಪ್ ಟು ಸೊ ಅಂತ. ಓಕೆ, ಹಾಗಾದ್ರೆ u1 is 5. ಸೊ a0 ಯಾಕೆ 0 ಆಗುತ್ತೆ ಅಂದ್ರೆ n is equal to 1 ಕೊಟ್ರೆ 1 minus 1 0 into a1 ಅಂದ್ರೆ 0. ಇಲ್ಲಿ 1 minus 1 0 ಅಂದ್ರೆ ಟೋಟಲ್ 0 ಆಗುತ್ತೆ. ಅಂದ್ರೆ a0 is equal to 5. ಅದೇ ರೀತಿ n is equal to 2 ಕೊಟ್ರೆ u2 is equal to a0 plus u1. What is u2? u2 is 11. ಸೊ ಅಂದ್ರೆ ಏನಾಯ್ತು, a1 is equal to 6. ಅದೇ ರೀತಿ n is equal to 3 ಕೊಡಿ, a2 ಸಿಗುತ್ತೆ. a1 a2 a3 ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಒಂದು ಪಾಲಿನಾಮಿಯಲ್ ಸಿಗುತ್ತೆ. ಆ ಪಾಲಿನಾಮಿಯಲ್ ನ ಡಿಗ್ರಿ ಎಷ್ಟಿರ್ಲೇಬೇಕಂದ್ರೆ 2 ಇರಬೇಕು. ಯಾಕಂದ್ರೆ ಇಲ್ಲಿ 2 ಡಿಫರೆನ್ಸ್ ತಗೊಂಡ್ವಲ್ಲ, ಡಿಫರೆನ್ಸ್ ಆಫ್ 2 ಕಾನ್ಸಿಕ್ಯೂಟಿವ್ ಟರ್ಮ್ ನ 2 ಸಲ ಡಿಫರೆನ್ಸ್ ತಗೊಂಡಾಗೂ ಕೂಡ ಸೊ ಟರ್ಮ್ಸ್ ಆರ್ ನಾನ್ 0 ಅದು. ಹಾಗಾಗಿ nth ಟರ್ಮ್ ಆಫ್ ದಿಸ್ ಸೀರೀಸ್ ಈಸ್ ಪಾಲಿನಾಮಿಯಲ್ ಆಫ್ ಡಿಗ್ರಿ 2. ಸೊ ಇಸ್ ದ nth ಟರ್ಮ್. ಇದರ nth ಟರ್ಮ್ ಏನ್ ಬರುತ್ತೆ ಅಂದ್ರೆ n ಸ್ಕ್ವೇರ್ ಪ್ಲಸ್ 3n ಪ್ಲಸ್ 1 ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿ. n is equal to 1 ಕೊಟ್ರೆ 5 ಬರುತ್ತೆ, 2 ಕೊಟ್ರೆ 11 ಬರುತ್ತೆ, 3 ಕೊಟ್ರೆ 19 ಬರುತ್ತೆ, 4 ಕೊಟ್ರೆ 29 ಬರುತ್ತೆ, 5 ಕೊಟ್ರೆ 41 ಬರುತ್ತೆ. This is the nth term of the series. So once we know the nth term of the series, easily we can calculate sum of the n terms of the series. Okay, ಹಾಗಾದ್ರೆ nth term ಗೊತ್ತಾದ್ಮೇಲೆ ಸೊ ಇದರ ಫಾರ್ಮುಲಾ ಅಪ್ಲೈ ಮಾಡಿ. ಸೊ sum of n terms is very very important. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋ ಮೆಥಡ್ ಇದೆಯಲ್ಲ, nth term ಕ್ಯಾಲ್ಕುಲೇಟ್ ಮಾಡೋ ಮೆಥಡ್ ಇದೆಯಲ್ಲ, ಇದನ್ನ ಸೊ ಡಿಫರೆನ್ಸ್ ಮೆಥಡ್ ಅಂತ ಕರೀತಾರೆ. ಇದನ್ನ ಡಿಫರೆನ್ಸ್ ಮೆಥಡ್. ಸಮ್ ಆಫ್ ಫೈನೈಟ್ ಸೀರೀಸ್ ಬೈ ಡಿಫರೆನ್ಸ್ ಮೆಥಡ್ ಅಂತ ಕರೀತಾರೆ ಇದನ್ನ. ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀರಾ ಆನ್ಸರ್ ನ. ಇದೊಂದು ನೋಟ್ ಇಟ್ಕೊಳ್ಳಿ. ಸಮೇಷನ್ ಆಫ್ 1 ಈಸ್ n ಅಂತ. ಸಮೇಷನ್ ಆಫ್ 1 ಅಂದ್ರೆ 1 ಅನ್ನ n ಟೈಮ್ಸ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, n ಬರುತ್ತೆ. ಓಕೆ.